ಸೊ ಅಮೇಥಿಯಲ್ಲಿ ಸ್ಮೃತಿ ಇರಾನಿಗೆ ಶಾಕ್. ಸವಾಲೆಲ್ಲ ಹಾಕ್ಬಿಟ್ಟಿದ್ರು ಸ್ಮೃತಿ ಇರಾನಿ ಅವರು. ಕಾಂಗ್ರೆಸ್ನ KL ಶರ್ಮಾಗೆ 48,000 ಮತಗಳ ಲೀಡ್. ಅಮೇಥಿಯಲ್ಲಿ ಸ್ಮೃತಿ ಇರಾನಿಗೆ ಶಾಕ್. ಕಳೆದ ಬಾರಿ ರಾಹುಲ್ ಗಾಂಧಿ ಅವ್ರನ್ನ ಅಲ್ಲಿ ಸೋಲಿಸಿ ಅಲ್ಲಿ ಗೆಲುವನ್ನು ಸಾಧಿಸಿದ್ರು. ಬಟ್ ಈಗ ಸ್ಮೃತಿ ಇರಾನಿ ಅವರು ಸೋಲುವಂತ ಪರಿಸ್ಥಿತಿಗೆ ಬಂದಿದೆ. ಸ್ಮೃತಿ ಇರಾನಿ ಅವರು 48,000 ಮತಗಳಿಂದ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. 48,000 ಮತಗಳು. ಇನ್ನು ಎಷ್ಟು ರೌಂಡ್ಸ್ ಇದೆ ಅಂತ ಗೊತ್ತಿಲ್ಲ. ಬಟ್ ಬಹಳ ಕಾನ್ಫಿಡೆಂಟ್ ಅಲ್ಲಿ ಅವರು ಮಾತನಾಡ್ತಾ ಇದ್ರು. ಬಹಳ ಕಾನ್ಫಿಡೆನ್ಸ್ ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸವಾಲನ್ನು ಹಾಕ್ತಾ ಇದ್ರು. ಬನ್ನಿ, ಅವ್ರು ಯಾವುದೇ ಜಾಗ ಇರಲಿ, ಯಾವುದೇ ಮೀಡಿಯಾ ಇರಲಿ, ಅವ್ರು ಕರೀಲಿ, ನಾನೇ ಬರ್ತೀನಿ, ಯಾವ ಪ್ರಶ್ನೆಗಿದ್ರು ಕೂಡ ಉತ್ತರ ಕೊಡ್ತಾರ, ಕೇಳಿ ಅನ್ನುವಂಥ ಮಾತುಗಳನ್ನೆಲ್ಲ ಆಡ್ತಾ ಇದ್ರು. ಬಟ್ ಈಗ ಅವರಿಗೇನೆ ಹಿನ್ನಡೆ ಆಗ್ತಾ ಇದೆ. ಅವರ ಕ್ಷೇತ್ರವನ್ನೇ ಅವ್ರು ಉಳಿಸ್ಕೊಳ್ಳೋಕ್ಕಾಗತ್ತಾ ಗೊತ್ತಿಲ್ಲ. ಮಂತ್ರಿ ಆಗಿರುವಂಥವ್ರು, ಸೊ ಕೇಂದ್ರ ಮಂತ್ರಿಗಳೇ ಈಗ ಸೋಲುವಂತ ಪರಿಸ್ಥಿತಿಗೆ ಬರ್ತಾ ಇದೆ. ಎಕ್ಸಿಟ್ ಪೋಲ್ಗಳ ಡೋಲಾಯಮಾನ ಹಿನ್ನೆಲೆ ಶೇರ್ ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ಆರಂಭವಾಗಿದೆ. ಸೆನ್ಸೆಕ್ಸ್ 4,800 ಅಂಕ ಇಳಿಕೆಯಾಗಿರೋದು. ನಿನ್ನೆ ಏಕಾಏಕಿಯಾಗಿ ಏರಿಕೆಯಾಯಿತು. ಇವತ್ತು ಡಬಾರ್ ಅಂತ ಇಳಿದೋಗಿದೆ. ನಿಫ್ಟಿಯಲ್ಲಿ 1,500 ಅಂಕ ಇಳಿಕೆಯಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ. ಮೊನ್ನೆ ಎಕ್ಸಿಟ್ ಪೋಲ್ ಆದ ನಂತರದಲ್ಲಿ ಏರಿಕೆ ಕಂಡಿತ್ತು. ಅದಾದ ನಂತರದಲ್ಲಿ ಹೇಗೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರಲ್ಲ ಅನ್ನೋ ವ್ಯಾಖ್ಯಾನಗಳು ಕೂಡ ವ್ಯಕ್ತವಾಯಿತು. ಆದರೆ ಈಗ ಇಳಿಕೆ ಆಗ್ತಾ ಇದೆ. ಬಟ್ ಈ ನಂಬರ್ ಇಲ್ಲಿಗೆ ನಿಂತರೆ ಮುಂದಿನ ಪರಿಸ್ಥಿತಿಗಳು ಹೇಗೆ, ಅಥವಾ ಇನ್ನೂ ಡೌನ್ ಆದರೆ ಹೇಗಾಗಬಹುದು, ಅದೆಲ್ಲವೂ ಮುಂದಿನ ಹಂತಗಳಲ್ಲಿ ನೋಡಬೇಕಾಗುತ್ತೆ. ಸದ್ಯಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಇಳಿಕೆ ಆಗಿರೋದನ್ನ ನೋಡಬಹುದಾಗಿದೆ. ಇನ್ನು ಅಮೇಥಿಯಲ್ಲಿ ಸ್ಮೃತಿ ಇರಾನಿಗೆ ಶಾಕ್. ಆರಂಭಿಕ ಹಂತದಿಂದಲೂ ಕೂಡ ಇದನ್ನ ನಾವು ಗಮನಿಸ್ತಾ ಇದ್ದೀವಿ. ಸ್ಮೃತಿ ಇರಾನಿ ಮುನ್ನಡೆ ಕಾಯ್ದುಕೊಳ್ಳಿಲ್ಲ, ಲೀಡನ್ನು ತೆಗೆದುಕೊಳ್ಳುವಂತಹ ಹಂತಕ್ಕೆ ಹೋಗಲೇ ಇಲ್ಲ. ಪದೇ ಪದೇ ಅವರು ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನೋದೇ ಕಾಣಿಸ್ತಾ ಇತ್ತು. ಈಗ KL ಶರ್ಮಾ ಅವರು 48,000 ಲೀಡ್ನಲ್ಲಿದ್ದಾರೆ. 48,000 ಲೀಡ್. ಸ್ಮೃತಿ ಇರಾನಿ ರಾಹುಲ್ ಗಾಂಧಿಗೆ ಪದೇ ಪದೇ ಸವಾಲನ್ನು ಹಾಕ್ತಾ ಇದ್ರು. ಬನ್ನಿ, ಯಾಕೆ ಹೆದರಿಕೆಯನ್ನ, ನನ್ನ ವಿರುದ್ಧವಾಗಿ ಸೋಲಿಕ್ಕೆ ಭಯಾನ ಇತ್ಯಾದಿ ಅಂತ. ಆದರೆ KL ಶರ್ಮಾ ವಿರುದ್ಧವೇ ಅವರು ಸೋಲುವಂತಹ ಪರಿಸ್ಥಿತಿ ಬರ್ತಾ ಇದೆಯಾ ನೋಡಬೇಕು. ರಿಸಲ್ಟ್ ಡಿಕ್ಲೇರ್ ಆದ ನಂತರದಲ್ಲಿ ಸದ್ಯಕ್ಕಂತೂ ಆ ಒಂದು ಸೂಚನೆ ಕಾಣಿಸ್ತಾ ಇದೆ. 48,000 ಲೀಡ್ನಲ್ಲಿ KL ಶರ್ಮಾ ಅಮೇಥಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ.